ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ 25ನೇ ತಾರೀಕು ಚುನಾವಣೆ ನಡೀತಾ ಇರೋದ್ರಿಂದ ಆನೇಕಲ್ ಕ್ಷೇತ್ರದಿಂದ ಆರ್ ಕೆ ರಮೇಶ್ ಅವರನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಅಧ್ಯಕ್ಷರುಗಳಿಗೆ, ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿ ಮಾಡಲಿಕ್ಕೋಸ್ಕರ ನಾನು, ಶಾಸಕರು ಮತ್ತು ಆರ್ ಕೆ ರಮೇಶ್ ಅವರು, ನಮ್ಮೆಲ್ಲ ಮುಖಂಡರು ಇವತ್ತು ಸಭೆ ಸೇರಿದ್ವಿ. ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಚುನಾವಣೆಯಲ್ಲಿ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಮಾನ್ಯ ಹಿಂದೆ ನಿರ್ದೇಶಕರಾಗಿದ್ದಂಥ ಆಂಜನಪ್ಪನವ್ರಿಗೆ ಮನವಿ ಮಾಡ್ತೇನೆ, ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಕಳೆದ ಬಾರಿ ನಾವು ನಿಮಗೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೇವೆ. ತಾವು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಕ್ಕೂಟದ ಇದು ಹಾಲು ಒಕ್ಕೂಟಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ನೀವು ಕೊಟ್ಟಿರೋದ್ರಿಂದ ದಯವಿಟ್ಟು ಈ ಬಾರಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ಅವ್ರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ, ಅಧ್ಯಕ್ಷರುಗಳಿಗೆ ನಾನು ಮನವಿ ಮಾಡ್ತೇನೆ. ಇದರಲ್ಲಿ ರಾಜಕೀಯ ಬೇಡ. ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ. ಡಿ ಕೆ ಸುರೇಶ್ ಶ್ರೀರ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸರ್. ನಾನೇ ಡಿ ಕೆ ಸುರೇಶು. ಕಾರಣ ಏನು ಸರ್? ಕಾರಣ ಏನಿಲ್ಲ. ನಮ್ಮ ಈ ಒಕ್ಕೂಟದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು, ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ನೀವು ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಂಥೇಳಿ ಅರ್ಜಿ ಹಾಕಬೇಕು ಅಂಥೇಳಿ ನನ್ನ ಮೇಲೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮೇಲೆ ಒತ್ತಡವನ್ನು ಹಾಕಿದ್ರಿಂದ ಕಾರ್ಯಕರ್ತರ ಮತ್ತು ನಾಯಕರುಗಳ ಒತ್ತಡಕ್ಕೆ ಮಣಿದು ಇವತ್ತು ಏನು ರೈತರ ವಿಚಾರದಲ್ಲಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರದ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಇವತ್ತು ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಸರ್, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಆನೇಕಲ್ ಸೇರಬೇಕು ಅನ್ನೋಂಥ ಮಾತುಕತೆ. ಗ್ರೇಟರ್ ಬೆಂಗಳೂರು ಸರ್, ಆನೇಕಲ್ ಈಗಾಗಲೇ ಗ್ರೇಟರ್ ಬ್ಯಾಂಗ್ಳೂರು ರಚನೆ ಆಗಿದೆ. ಈಗ ಏನು BBMP ವ್ಯಾಪ್ತಿ ಇತ್ತು, ಆ BBMP ವ್ಯಾಪ್ತಿಯನ್ನು ಈಗಾಗಲೇ ಗ್ರೇಟರ್ ಬ್ಯಾಂಗ್ಳೂರು ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಿತಿ ರಚನೆ ಆದ ಮೇಲೆ ಎಲ್ಲ ಜನಪ್ರತಿನಿಧಿಗಳನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಗ್ರೇಟರ್ ಬೆಂಗಳೂರು, ಬಾರ್ಡರ್ ಬೆಂಗಳೂರು ಅಂತ ಹೇಳಿದಂತೆ ಅದರ ಬಗ್ಗೆ ನಿಮ್ಮ ಅವ್ರಿಗೆ ಗೊತ್ತಿರೋದು ಕ್ವಾಟ್ರು, ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಕ್ವಾಟ್ರ್ ಗೊತ್ತು, ಕ್ವಾಟ್ರ್ ಬಗ್ಗೆ ಮಾತಾಡ್ತಾರೆ. ನಾವು ಅಭಿವೃದ್ಧಿ ಗೊತ್ತು, ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ. ಕ್ವಾಟ್ರು ಅವರು ವಿರೋಧ ಪಕ್ಷದ ನಾಯಕರಾಗಿ ಕ್ವಾಟ್ರ್ ಬಗ್ಗೆ ಗಮನ ಇದೆ ಅಂತ ಅಂದರೆ ಅವ್ರು ಕ್ವಾಟ್ರ್ ಜಾಸ್ತಿ ತಗೋತಾರೇನೋ, ಅದಕ್ಕೆ ಕ್ವಾಟ್ರ್ ಬಗ್ಗೆ ಗಮನ ಇದೆ. ಕದನ ವಿರಾಮ ಬಗ್ಗೆ ಸಾಕಷ್ಟು ಜಟಾಪಟಿ ನಡೀತದೆ ಸರ್ ರಾಜ್ಯದಲ್ಲಿ. ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಕಾಂಗ್ರೆಸ್ BJP ಮಧ್ಯೆ ಸಾಕಷ್ಟು ಜಟಾಪಟಿ ನಡೀತದೆ ನೋಡಿ. ಕದನ ವಿರಾಮ, ಯುದ್ಧ, ಇವತ್ತು ನಮ್ಮ ಭಾರತೀಯ ರಕ್ಷಣೆಯನ್ನು ನಾವು ಮಾಡಬೇಕಾಗಿದೆ. ನಾವು ಯಾರೇ ಆಗಿರಲಿ, ಯಾವುದೇ ಪಕ್ಷದಲ್ಲಿರಲಿ, ನಮ್ಮ ಪ್ರತಿಯೊಬ್ಬ ಭಾರತೀಯ ಜೀವಕ್ಕೆ ಬೆಲೆ ಇದೆ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಸಂಪೂರ್ಣವಾಗಿ ಸರ್ಕಾರದ ಜೊತೆ ಕೈ ಜೋಡಿಸಿ ನಿಂತಿದೆ. ಅವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರ್ತದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವರ ಅಭಿಪ್ರಾಯಗಳನ್ನು ಟೀಕೆ ಮಾಡ್ತಾರೆ, ಕೆಲವರ ಅಭಿಪ್ರಾಯಗಳನ್ನು ಇದು ಮಾಡ್ತಾರೆ. ಹೀಗೆ ಸಾಕಷ್ಟು ಗಾಳಿ ಸುದ್ದಿಗಳು,
ಬೇರೆ ಬೇರೆ ರೀತಿಯ ಸುದ್ದಿಗಳು ಸಾಕಷ್ಟು ಮಾಡ್ತಾ ಇರೋದ್ರಿಂದ ಜನ ಕೂಡ ಗೊಂದಲಕ್ಕೆ ಈಡಾಗಿದ್ದಾರೆ. ಸೊ ಆ ಗೊಂದಲಕ್ಕೆ ಈಡಾಗಿರುವಂಥ ಏನು ವಿಚಾರಗಳಿದೆ ಅದಕ್ಕೆ ಸರ್ಕಾರ ತೆರೆ ಎಳಿಬೇಕು. ಈ ತಿಂಗಳು 25ನೇ ತಾರೀಕು ಚುನಾವಣೆ, ಬೆಂಗಳೂರು ಹಾಲು ಒಕ್ಕೂಟ ಚುನಾವಣೆ ಬರ್ತಾ ಇದೆ ನಿರ್ದೇಶಕ ಸ್ಥಾನಕ್ಕೆ. ನಮ್ಮ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ RK ರಮೇಶ್ ಅವರನ್ನು ನಾವು ಈಗ ಕಣಕ್ಕಿಳಿಸಿದ್ದೇವೆ. ಅವರು ಕೂಡ 2 ಬಾರಿ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಡೈರಿಯ ಆಳ ಅಗಲ ಏನು ಹೆಂಗೆ ಅಂತೇಳಿ ಎಲ್ಲ ಗೊತ್ತಿದೆ, ಕೆಲಸ ಮಾಡುವಂಥ ಒಂದು ಅನುಭವ ಇದೆ. ಆದ್ದರಿಂದ ಲಾಸ್ಟ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ ಎಲ್ಲ BJP ಮುಖಂಡರುಗಳೆಲ್ಲರೂ ಕೂಡ ಲಾಸ್ಟ್ ಟೈಮ್ ಬಂದು ನಮ್ಮಗಳಿಗೆ ಈ ಥರ ಈ ಸರಿ ನಮಗೆ ಇನಾನಿಮಸ್ ಮಾಡಿಸಿ ಸ್ವಲ್ಪ ನಮ್ಗೆ ಸಹಾಯ ಮಾಡಿಸಿ ಅಂತೆಲ್ಲ ಬಂದಿದ್ದರು. ನಮ್ಮ ಹತ್ರನೂ ಬಂದಿದ್ದರು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮತ್ತು DK ಸುರೇಶ್ ಅವ್ರ ಹತ್ರ ಎಲ್ಲರ ಹತ್ರ ಕೂಡ ಬಂದಿದ್ದರು. ಆವಾಗ ಎಲ್ಲರೂ ಕೂಡ ಅವರು ಮನವಿ ಮಾಡಿದಾಗ ನಾವು ಕೂಡ ಸರಿ ಇದು ಪಕ್ಷಾತೀತವಾಗಿ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಒಳ್ಳೆಯದಾಗಲಿ, ಇರಲಿ, ಒಂದು ಚುನಾವಣೆ ಬೇಕಾದ್ರೆ ಇಲ್ದಿದ್ರೂ ಪರವಾಗಿಲ್ಲ, ಒಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಆಂಜನಪ್ಪನವರಿಗೆ ತಿಬ್ಬೆಲೆ ನಮ್ಮ ಬಿದ್ರಗುಪ್ಪೆ ಆಂಜನಪ್ಪನವರಿಗೆ ಅವಕಾಶ ಮಾಡಿಕೊಟ್ವಿ. ಹಿಂದಿನ ದಿನಗಳಲ್ಲಿ ಅವರು ಕೂಡ ಹೇಳಿದರು, ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಬಾರಿನೂ ಕೂಡ ಮೊನ್ನೆ ನಮ್ಮ RK ರಮೇಶ್ ಅವರೆಲ್ಲರೂ ಕೂಡ ಹೋಗಿ ಮಾತಾಡಿದ್ದಾರೆ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರಿಗೆ ಈ ಥರ ನೀವು ಈ ಸಾರಿ ಸಹಾಯ ಮಾಡಬೇಕು, ಇನಾನಿಮಸ್ ಮಾಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಇನ್ನೂ ಅವ್ರು ಏನು ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ. ನಾನು ಕೂಡ ಮನವಿ ಮಾಡ್ತೇನೆ, ಈ ಬಾರಿ ಹೋದ ಸಾರಿ ನಮಗೆ ಸಹಾಯ ಮಾಡಿದ್ದೀವಿ, ಮತ್ತು ಹೋದ ಸಾರಿನೂ ಕೂಡ ಇನಾನಿಮಸ್ ಆಗಲಿಕ್ಕೆ ಕಾರಣಕರ್ತರು ನಾವೆಲ್ಲರೂ ಕೂಡ ಆಗಿದ್ದೀವಿ. ಈ ಬಾರಿ ನಮ್ಮ ಅಭ್ಯರ್ಥಿ RK ರಮೇಶ್ ಅವರು ಈಗಾಗಲೇ 2 ಬಾರಿ ವಿಧಾನಸಭೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಅವ್ರಿಗೊಂದು ಸ್ಥಾನಮಾನಗಳನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ. ಆದ್ದರಿಂದ ಅವರಿಗೆ ಈ ಬಾರಿ ನೀವು ಅವಕಾಶ ಮಾಡಿಕೊಡ್ಬೇಕು, ನೀವು ಇನಾನಿಮಸ್ ಮಾಡಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಕೂಡ ಆಂಜನಪ್ಪನವರಲ್ಲಿ ಮತ್ತು ಅವರ ಪಕ್ಷದ ಮುಖಂಡಗಳಲ್ಲಿ ಮನವಿ ಮಾಡ್ತೇನೆ. ಈ ಒಂದು ಚುನಾವಣೆ ಗೆಲ್ಲೋದ್ರಿಂದ, ನಮ್ಮ RK ರಮೇಶ್ ಅವರು ಗೆಲ್ಲೋದ್ರಿಂದ ಸರ್ಕಾರ ಇದೆ. ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯನವರು 2013 ಸರ್ಕಾರ ಇರ್ಬೋದು, ಮತ್ತು 2000 ಮೊನ್ನೆ 23 ಸರ್ಕಾರ ಇರ್ಬೋದು. ಇವತ್ತು ರೈತರಿಗೆ ವಿಶೇಷವಾಗಿ ಅವ್ರಿಗೆ ಸಹಾಯ ಆಗಬೇಕು ಅಂತೇಳಿ ಇವತ್ತು 4 ರೂಪಾಯಿ ಮೊನ್ನೆ ಕೂಡ ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಿ ಆ ಎಲ್ಲ ಸಂಪೂರ್ಣವಾಗಿ ಹಣವನ್ನು ಇವತ್ತು ರೈತರಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಇಡೀ ಕ್ಷೇತ್ರದಲ್ಲಿ ರೈತರ ಬಿಲ್ಡಿಂಗ್ಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸನ 2013ರಿಂದ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಸೇರಿ, ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ, ಯಾರಿವತ್ತು ಮತದಾರರಿದ್ದಾರೆ ಡೈರಿನಲ್ಲಿ ಓಟ್ ಹಾಕುವಂಥ ಮತದಾರರು, ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ RK ರಮೇಶ್ ಅವ್ರನ್ನ ಗೆಲ್ಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಬೆಂಗಳೂರಿನ ಹಾಲು ಒಕ್ಕೂಟದ ಅಧ್ಯಕ್ಷರಾಗುವಂಥ ಒಂದು ಅವಕಾಶವೂ ಕೂಡ ಇದೆ. ಆದ್ದರಿಂದ ಸರ್ಕಾರ ಇದೆ, ಆದ್ದರಿಂದ ಎಲ್ಲನೂ ಕೂಡ ಸಹಾಯ ಕೂಡ ಆಗ್ತದೆ, ಮತ್ತು ಡೈರಿಗಳು ಕೂಡ ಉದ್ಧಾರ ಆಗ್ತವೆ. ಆದ್ದರಿಂದ ನಾನು ಕೂಡ ಮಾನ್ಯ ಮತದಾರರಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಮನವಿ ಮಾಡೋದೇನೆಂದರೆ, ಬೈ ಚಾನ್ಸ್ ಚುನಾವಣೆ ನಡೆಯುವಂಥ ಅವಕಾಶ ಕಮ್ಮಿ ಇದೆ ನನ್ನ ಪ್ರಕಾರ. ಅವರಿಗೆ ನಾವು ಮನವಿ ಮಾಡಿದ್ದೇವೆ, ಚುನಾವಣೆ ನಡೆದಾಗ ದಯವಿಟ್ಟು ತಾವೆಲ್ಲರೂ ಕೂಡ RK ರಮೇಶ್ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಮುಖಂಡರು ಮಾಡಬೇಕು, ಮತ್ತು ಮತದಾರರೆಲ್ಲರೂ ಕೂಡ RK ರಮೇಶ್ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾರೆ. ಸರ್, ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೇಟರ್ ಬೆಂಗಳೂರು ಈಗಾಗಲೇ ಸಭೆಗಳು ಆಗಿದ್ದಾವೆ. ನಾನು ಕೂಡ ಆ ಗ್ರೇಟರ್ ಬೆಂಗಳೂರು ಸಭೆನ ನಾನು ಕೂಡ ಸದಸ್ಯನಾಗಿದ್ದೇನೆ. ಈಗ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ರಾಜ್ಯಪಾಲರು ಅಂಕಿತ ಆದಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶ ಸೇರಿಸ್ಕೋಬಾರ್ದು ಅಂತೇಳಿ ಅದು ಎಲ್ಲ ತುಂಬ ಅನುಭವಿಗಳು ಎಲ್ಲರೂ ಕೂಡ, ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಮನವಿಯನ್ನು ಮಾಡ್ತೇವೆ. ನಮ್ಮ ಕ್ಷೇತ್ರವನ್ನು ಈಗಾಗಲೇ ನಮ್ಮದು ಬೆಂಗಳೂರು ನಗರ ಜಿಲ್ಲೆ ಅಂದರೆ ಹೆಚ್ಚು ಕಡಿಮೆ ಸಿಟಿ ಅಂತೇಳಿ ಅರ್ಥ. ಇದನ್ನೆಲ್ಲನೂ ಕೂಡ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕೂಡ ಮನವಿ ಮಾಡ್ತೇನೆ. ತೀರ್ಮಾನ ಏನಾಗುತ್ತೆ ಅಂತೇಳಿ ನೋಡೋಣ. ಸರ್, ಮೆಟ್ರೋ ವಿಸ್ತರಣೆ ಈಗಾಗಲೇ ಅಲ್ಲಿ ಬೊಮ್ಮಸಂದ್ರದವರೆಗೂ ಆಗಿದೆ. ನಮ್ಮ ಸರ್ಕಾರ ಇದ್ದಾಗಲೇ ಅದು ಪ್ರಾರಂಭ ಆಗಿದ್ದು, ಮೊನ್ನೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು. ಅದನ್ನು ತಿಬ್ಬೆಲೆವರೆಗೂ ಕೂಡ ಅದನ್ನು ಕಂಟಿನ್ಯೂಷನ್ ಮಾಡಬೇಕು ಅಂತೇಳಿ ಮೊನ್ನೆನೂ ಕೂಡ ಮಾನ್ಯ DK ಶಿವಕುಮಾರ್ ಅವರಿಗೆ ನಮ್ಮ ಬೆಂಗಳೂರು ನಗರ ಸಚಿವರನ್ನು ಕೇಳಿದ್ದೇವೆ. ಅವರು ಕೂಡ ಹೇಳಿದ್ರಲ್ಲ ಮೊನ್ನೆ, ಇದು ಹೆಣ್ಣಾಗರದಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತೇಳಿದ್ದಾರೆ. ಅದು ಕೂಡ ಆಗಬೇಕು. ಮತ್ತು ಇಡೀ ತಾಲೂಕಿಗೆ ಕಾವೇರಿ ನೀರು ಕೊಡುವಂಥ ಕೆಲಸನೂ ಕೂಡ ಇಂದಿನ ನಮ್ಮ ಲೋಕಸಭಾ ಸದಸ್ಯ ಚುನಾವಣೆ ಆಗೋದಕ್ಕೆ ಮುಂಚೆನೇ ಅದನ್ನು ಸರ್ಕಾರದ ಆದೇಶನೂ ಕೂಡ ಆಗಿದೆ. ಇಡೀ ತಾಲೂಕಿಗೆ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿ ಭಾಗಕ್ಕೂ ಕೂಡ ಇದು ಕಾವೇರಿ ನೀರು ಕೊಡಬೇಕು ಅಂತೇಳಿ. ಆದರೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ.
ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ. ಅದೊಂದು ಕೇಂದ್ರ ಸರ್ಕಾರದಿಂದ ವಾಪಸ್ ಬಂತು ಅಂತ ಹೇಳಿದ್ರೆ ಇಡೀ ತಾಲೂಕಿಗೆ ಕಾವೇರಿ ನೀರು ಕೂಡ ಆಗ್ತದೆ. ಸರ್, ಬಹಳಷ್ಟು ಕಾಮಗಾರಿಗಳು ಮಂದಗತಿಯಲ್ಲಿ ಸಾಗ್ತಾ ಇದ್ದಾವೆ. ಅಂಬೇಡ್ಕರ್ ಭವನ ಉದ್ಘಾಟನೆ ಆಗಬೇಕು ಅಂತ ತಾವೇ ನಿಂತು ಅದನ್ನು ಆಗ್ರಹ ಮಾಡಿದ್ರಿ. ಮತ್ತು ತಳಿ ರಸ್ತೆ ಕೇಳಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಜನ ಸಹಕಾರ ಕೊಡಬೇಕು ಪ್ರತಿಯೊಂದಕ್ಕೂ ಕೂಡ. ಇವತ್ತು ತಳಿ ರಸ್ತೆ ನಾವು ಸುಮಾರು ಒಂದು 5-6 ವರ್ಷ ಮೇಲೆ ಆಗ್ತಾ ಬಂತು. ಅದಕ್ಕೆ ಹಣ ಒದಗಿಸಿದ್ದೀವಿ. ಹಣ ಆಲ್ರೆಡಿ ಯಾರ್ಯಾರಿಗೆ ಕಾಂಪನ್ಸೇಷನ್ ಕೊಡಬೇಕು ಅದು ಕೂಡ ಕೊಡಲಿಕ್ಕೆ ರೆಡಿ ಇದೆ. ಜನ ನೇರವಾಗಿ ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅವರನ್ನು ಮನವನ್ನು ಒಲಿಸಿ ಎಲ್ಲ ಕೆಲಸಗಳು ಕೂಡ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೀವಿ. ಏನು ಹಿಂದಿನ ದಿನಗಳಲ್ಲಿ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ. 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರು ಡೈರಿ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಗೆ ಆನೇಕಲ್ ಕ್ಷೇತ್ರದಿಂದ ನಮ್ಮೆಲ್ಲ ನಾಯಕರ ಒಂದು ಒತ್ತಾಸೆ, ಇಲ್ಲ ನೀನೇ ನಿಲ್ಲಬೇಕು ಅನ್ನೋ ಒತ್ತಾಸೆ ಮೇರೆಗೆ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಇಲ್ಲ ನೀನೇ ನಿಲ್ಬೇಕಪ್ಪ ಅಂದ್ಬಿಟ್ಟು ಹೇಳಿದಾಗ ನಮ್ಮ ಸುರೇಶ್ ರವರು, ರಾಮಲಿಂಗಾರೆಡ್ಡಿಯವರು ಇವರೆಲ್ಲರ ಸೂಚನೆ ಮೇರೆಗೆ ಇವತ್ತು ನಾನು ನಿಲ್ಲೇಬೇಕಂತ ಪರಿಸ್ಥಿತಿ ಬಂತು. ನನಗೆ ಆಸೆ ಇರಲಿಲ್ಲ. ಹಿಂದೆ ನಾನು ಸುಮಾರು 17 ವರ್ಷಗಳ ಕಾಲ ಬೆಂಗಳೂರು ಡೈರಿ ನಿರ್ದೇಶಕನಾಗಿ 3 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ. ಪರಿಸ್ಥಿತಿ ನಿಲ್ಲೇಬೇಕು ಅಂದ್ಬಿಟ್ಟು ಪರಿಸ್ಥಿತಿ ಬಂತು. ಇವತ್ತು ನಿಂತಿದ್ದೇನೆ. ಇವತ್ತು ಜನ ನನ್ನ ಅವಧಿಯಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೇನೆ. ಎಲ್ಲ ಅಧ್ಯಕ್ಷರುಗಳು, ನಮ್ಮೆಲ್ಲ ಮುಖಂಡರುಗಳು, ನಮ್ಮೆಲ್ಲ ಕಾರ್ಯದರ್ಶಿಗಳು, ನಿಮ್ಮ ಆಶೀರ್ವಾದ ನನಗಿರಲಿ. ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ, ಹಿಂದೆ ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳಿ ನನಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ತೇನೆ. ಈಗ ನಿಮ್ಮ ಪ್ರತಿಸ್ಪರ್ಧಿ ಬಿಜೆ ಆಂಜನೇಯಪ್ಪನವರು ಸರ್, ಕಳೆದ ಬಾರಿ ಕೂಡ ನೀವೇ ಇನಾಮಿನೇಟ್ ಮಾಡಿದಂಥದ್ದು. ಇದೇ ಹೋಟ್ಲಲ್ಲಿ ಅವ್ರನ್ನ ಕಾಂಗ್ರೆಸ್ ತರಂತೆ ಕೆಲಸ ಮಾಡಿದ್ರೆ ಆಗಲಿಲ್ಲ, ಆಮೇಲೆ ಇನಾಮಿನೇಟ್ ಮಾಡಿದ್ರು ಸರ್. ಈಗ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೋದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ಸಹಕಾರಿ ರಂಗದಲ್ಲಿ ಯಾವುದೇ ರಾಜಕೀಯ ಬೇಡ, ಯಾಕೆ ಸುಮ್ಮನೆ ಜಾಸ್ತಿ ಕಿತ್ತಾಡಿಕೊಂಡು ಸಹಕಾರಿ ಸಂಘಗಳ ನಾವು ರಾಜಕೀಯ ತಗೊಬಂದು ಸಂಘಗಳು ಹಾಳಾಗೋದು ಬೇಡ, ಯಾರಾದರೂ ಒಬ್ಬರು ರಾಜಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ನನಗೆ ನಮ್ಮೆಲ್ಲ ನಾಯಕರು ಇಲ್ಲ ಈ ಸಾರಿ ನೀನು ವಾಪಸ್ ತಗೋಬೇಕು ಅಂದ್ಬಿಟ್ಟು ಹೇಳಿದಾಗ ನಾನು ಹಾಕಿದಂಥ ನಾಮಿನೇಷನನ್ನು ವಾಪಸ್ ತಗೊಂಡೆ. ಅವ್ರದ್ದು ಇನಾಮಿನೇಷನ್ ಆಯಿತು. ಈ ಸಾರಿ ಆಂಜನೇಯಪ್ಪನವರು ಮತ್ತು ಅವ್ರ ಪಕ್ಷದ ಮುಖಂಡರು ಲಾಸ್ಟ್ ಟೈಮ್ ನಿಮಗೆ ಬಿಟ್ಕೊಟ್ಟಿದ್ದೀವಿ, ಈ ಸಾರಿ ನಮಗೆ ಬಿಟ್ಕೊಡಿ ಅಂದ್ಬಿಟ್ಟು ನಾನು ಅವರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ನಾನು ಸಹ ಆಂಜನೇಯಪ್ಪನವ್ರ ಮನೆಗೆ ಹೋಗಿ ಮನವಿ ಮಾಡಿದೆ. ಲಾಸ್ಟ್ ಟೈಮ್ ನಿಮ್ಗೆ ಬಿಟ್ಟಿದ್ವಿ, ನಮ್ಗೆ ಈ ಸಾರಿ ಬಿಟ್ಕೊಡಿ ಅಂದ್ಬಿಟ್ಟು ಮನವಿ ಮಾಡಿದ್ದೀವಿ. ಮುಖಂಡರಿಗೂ ಸಹ ಮನವಿ ಮಾಡ್ತೀನಿ, ಒಂದೇ ಒಂದು ಸಾರಿ ಬಿಟ್ಕೊಡಿ ನನಗೆ. ನಾನು 2 ಸಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ MLA ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದೇನೆ, ನೊಂದಿದ್ದೇನೆ. ಏನೋ ಈಗ ಒಂದು ಅವಕಾಶ ನಮ್ಮ ಮುಖಂಡರು ಕೊಡ್ತಾ ಇದ್ದಾರೆ, ಏನೋ ಒಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿ. ಕಳೆದ ಬಾರಿ ಹೊಂದಾಣಿಕೆ ಮಾಡುವಾಗ ಏನು ಷರತ್ತುಗಳು ವಿಧಿಸಿದ್ರು ಸರ್ ಆಂಜನೇಯಪ್ಪನವ್ರಿಗೆ ಅಂತ? ಏನಾದ್ರು ವಿಧಿಸಿದ್ದೀರಾ? ಬಿಟ್ಕೊಡೋಂಥದ್ದು ಇಲ್ಲ ಬರೋಂಥದ್ದು ಪಕ್ಷಕ್ಕೆ? ಈಗ ಲಾಸ್ಟ್ ಟೈಮು ಎಲ್ಲ ಮುಖಂಡರು ಸೇರಿ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು, ಬಿಟ್ಕೊಟ್ಟಿದ್ವಿ. ಈಗ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆಂಜನೇಯಪ್ಪನವ್ರಿಗೂ ಅವರ ಪಕ್ಷದ ಎಲ್ಲ ಮುಖಂಡರಲ್ಲಿ ನಮಗೊಂದು ಸುರೇಶ್ ಅಣ್ಣವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಬಂದು ಮತಯಾಚನೆ ಮಾಡಿದ್ದಾರೆ. ಹಾಗೆ ಎಲ್ಲ ಒಂದು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳೆಲ್ಲ ಬಂದಿದ್ದರು. ಅವರೆಲ್ಲರಿಗೂ ನಮ್ಮ ಅತ್ತಿವೆ ಬ್ಲಾಕ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿ, ಹಾಗೆ ಏನು RK ರಮೇಶ್ ಅವರು ಅನುಭವಿ ಸಹಕಾರ ಕ್ಷೇತ್ರದಲ್ಲಿ ಬೊಮ್ಮೂರಿನಲ್ಲಿ 15 ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವಿ ರಾಜಕಾರಣಿ. ಈ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು, ಪಕ್ಷಾತೀತವಾಗಿ ಸಹಕಾರ ಕ್ಷೇತ್ರಗಳಿರಬೇಕು ಅಂತೇಳಿ ತೀರ್ಮಾನದ ಮೇರೆಗೆ ಕಳೆದ ಚುನಾವಣೆಯಲ್ಲಿ ಅವರ ನಾಮಪತ್ರವನ್ನು ಹಿಂಪಡೆದು ನಮ್ಮ BG ಆಂಜನೇಯಪ್ಪನವ್ರನ್ನ ಅಧಿಕೃತವಾಗಿ ಆಯ್ಕೆ ಮಾಡಿದ್ವಿ. ಎಲ್ಲರೂ ಸೇರಿ ಎಲ್ಲ ಪಕ್ಷದ ಪಕ್ಷದ ಮುಖಂಡರೆಲ್ಲ ಸೇರಿ ಆಯ್ಕೆ ಮಾಡಿದ್ವಿ. ಆಂಜನೇಯಪ್ಪನವರು ವಾಪಸ್ ತಗೊಳ್ಳೋದು ಬೇಡ, ಅವ್ರಿಗೆ ಸಂಬಂಧಪಟ್ಟಿದ್ದು ಕಳಕಳಿನ ಮನವಿ ಮಾಡಿದ್ದೀವಿ. ಅವರಿಗೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಡ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಮನವಿನೂ ಮಾಡಿದ್ದೀವಿ. ಹಿಂಪಡೆಯೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ತಾಲೂಕಿನ ಜನತೆ RK ರಮೇಶ್ ಅವ್ರ ಮೇಲೆ ಸ್ವಲ್ಪ ಅಭಿಮಾನ ಇದೆ. ಅವರು ಏನೋ ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರಾದಾಗ 3 ವರ್ಷದಲ್ಲಿ ಮತ್ತು ನಿರ್ದೇಶಕರ ಸ್ಥಾನಗಳಲ್ಲಿ ಇದ್ದಂಥ ಅವಧಿಯಲ್ಲಿ ಅವ್ರದ್ದೇ ಆದ ಒಂದು ಕೆಲಸ ಮಾಡಿದ್ದಾರೆ. ಯಾವ ಒಂದು ಹಳ್ಳಿಯ ಅಧ್ಯಕ್ಷರು ಹೋದಾಗ ಕೂಡ, ಯಾವುದೋ ಒಂದು ಸೊಸೈಟಿ ಅಧ್ಯಕ್ಷರು ಹೋದಾಗ ಕೂಡ ಅವ್ರಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರ ಅವಧಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗಿದೆ. BG ಆಂಜನೇಯಪ್ಪನವ್ರು ಇದ್ದಾಗೂ ಅವರು ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಯಾರು ರಾಜಕೀಯ ಮಾಡಿದರೆ ಅವರು ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ರಮೇಶ್ ಅವರು 17 ವರ್ಷಗಳ ಕಾಲ ಕೆಲಸ ಮಾಡಿ 3 ವರ್ಷ ಅಧ್ಯಕ್ಷರಾಗಿ
ಕೆಲಸ ಮಾಡಿ ಅನುಭವಿ ರಾಜಕಾರಣಿ. ದಯವಿಟ್ಟು ಸರ್ಕಾರ ಇದೆ, ಎಲ್ಲ ಅಧ್ಯಕ್ಷಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ, ಒಮ್ಮೆ ಆರ್ ಕೆ ರಮೇಶ್ ಅವರಿಗೆ ಅವಕಾಶ ಕೊಡಿ. ಸರ್ಕಾರ ಇದರಿಂದ ನಮ್ಮ ಡಿ ಕೆ ಸುರೇಶಣ್ಣವರು ಸಹಕಾರ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅವರ ಬೆಂಬಲವನ್ನು ಸಿಗೋದ್ರಿಂದ ಆದಷ್ಟು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳಾಗುತ್ತವೆ ಅಂತೇಳಿ ಅಧ್ಯಕ್ಷರುಗಳಲ್ಲಿ ಸೊಸೈಟಿ ಎಲ್ಲ ಅಧ್ಯಕ್ಷರಲ್ಲಿ ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳಲ್ಲಿ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳಲ್ಲಿ ಆರ್ ಕೆ ರಮೇಶ್ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ಮನವಿ ಮಾಡ್ತೀವಿ. ಈಗ ಚುನಾವಣೆ ಸ್ಕೂಲ್ಗಳಿರ್ಬೋದು, ಡೈರಿಗಳಿರ್ಬೋದು, ಸಹಕಾರ ಸಂಘಗಳಲ್ಲಿ ಬ್ಯಾಂಕ್ಗಳಿರ್ಬೋದು, ಆಂಜಲ್ ಮೇಲುಗೈ ಇದೆ ಸರ್. ಇಲ್ಲ ಆ ಥರ ಸೋಲ್ಸೋಕ್ಕಾಗ್ತದಾ ಅಂತ? ಇಲ್ಲ, ಸೋಲು ಗೆಲುವು ಯಾರೂ ನಾನೇನೋದೇನಿಲ್ಲ. 70 ವರ್ಷಗಳ ರಾಜಕೀಯದಲ್ಲಿ ತಾವು ನೋಡಿದರೆ ಎಂತೆಂಥ ಘಟಾನುಘಟಿಗಳು ಸೋತಿದ್ದಾರೆ, ಗೆದ್ದಿದ್ದಾರೆ. ಯಾರೂ ಗೆಲ್ಲಲ್ಲ ಅಂತ ಅಸಾಮಾನ್ಯರು ಇವತ್ತು ಯಾವುದೋ ಹುದ್ದೆಯಲ್ಲಿದ್ದಾರೆ. ನಾವು ಅದನ್ನ ಸೋಲು ಗೆಲುವನ್ನ ಜನಗಳ ಆಯ್ಕೆಗೆ ಬಿಡಬೇಕೆ ಹೊರತು ನಾನು ಅಹಂ ಮೇಲೆ ನಾವು ಹೇಳೋಕ್ಕಾಗಲ್ಲ. ಸೋಲು ಗೆಲುವು ನಮ್ಮ ಜನಗಳ ತೀರ್ಪು ಮೇಲೆ ಇರುತ್ತೆ ಹೊರತು ನಮ್ಮ ದುಡ್ಡು ಕಾಸು ನಮ್ಮ ಅಹಂ ಮೇಲೆ ಇರಲ್ಲ. ಸೋಲು ಗೆಲುವು ನಾವು ನಡ್ಕೊಂಡಿರೋ ರೀತಿ ಮೇಲೆ ಇರುತ್ತೆ. ಸೋಲು ಗೆಲುವು ಸಾಮಾನ್ಯ. ಎಂತೆಂಥ 70-80 ವರ್ಷಗಳ ರಾಜಕೀಯದಲ್ಲಿ ಎಂತೆಂಥ ಘಟಾನುಘಟಿಗಳು ಸೋತಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಸೋಲು ಗೆಲುವು ಎರಡೂ ಒಂದು ಸಮಾನವಾಗಿ ಸ್ವೀಕರಿಸಬೇಕು. ಸೋತಾಗ ತೆಗಳಬಾರ್ದು, ಗೆದ್ದಾಗ ಇಗ್ಬಾರ್ದು. ರಾಜಕೀಯದಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು. ಜನನ ಓಟ್ ಕೊಟ್ಟಿಲ್ಲ ಅಂತ ಅವ್ರನ್ನ ನಾವು ಅಸಮಾಧಾನ ಪಡಬಾರ್ದು. ಅವ್ರನ್ನ ಪ್ರೀತಿಯಾಗಿ ಗೆಲ್ಲಬೇಕೇ ಹೊರತು ನೀವು ಯಾವುದೇ ಒಂದು ಅಧಿಕಾರದ ಆಸೆಯಿಂದ ಹಿಡಿದು ದುಡ್ಡಿನ ಆಸೆಯಿಂದ ಜನನ ಗೆಲ್ಲೋಕ್ಕಾಗೋದೇ ಇಲ್ಲ. ಜನಗಳ ಸೇವೆ ಮಾಡಿದ್ರೆ ಪ್ರಾಮಾಣಿಕ ಅವ್ರು ಕೈ ಹಿಡಿತಾರೆ, 100% ಕೈ ಹಿಡಿತಾರೆ, ಕೈ ಬಿಡಲ್ಲ. ನನಗಂತೂ ಒಂದು ಆಶಾಭಾವನೆ ಇದೆ. ಆರ್ ಕೆ ರಮೇಶ್ ಅಣ್ಣವರು ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ. ಅವರಿಗೆ ಶುಭವಾಗಲಿ. ಹಾಗೆ ನಮ್ಮ ಕನಕಪುರ ಕ್ಷೇತ್ರದಿಂದ ನಮ್ಮ ಡಿ ಕೆ ಸುರೇಶಣ್ಣವರು ನಾಮನ ಪತ್ರ ಸಲ್ಲಿಸಿದ್ದಾರೆ. ಅವಿರೋಧಕ್ಕೆ ಹಾಕಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಕೂಡ ಆಯ್ಕೆ